ನಮಸ್ತೆ, ನನ್ನ ಹೆಸರು ಗಿರೀಶ್ ಅಂತೇಳಿ. ನಾನು ಸ್ವತಃ ಕನಕಪುರದಿಂದ ಬಂದಿದ್ದೀನಿ. ಈ ವಿದ್ಯುತ್ ಖಾಸಗೀಕರಣ ಬರೋದನ್ನ ತಪ್ಪಿಸೋಕೆ ಇದೇ ಡಿ ಕೆ ಶಿವಕುಮಾರ್ ಸಾಹೇಬರು ಇಂಧನ ಸಚಿವರಾಗಿದ್ದಾಗ ಸೋಲಾರ್ ಪವರ್ ಪ್ಲ್ಯಾಂಟ್ ಪ್ರಾಜೆಕ್ಟ್ ತಂದರು ಕರ್ನಾಟಕದಲ್ಲಿ. ಎಷ್ಟು ಲಕ್ಷ ಕೋಟಿ ಪ್ಯಾಕೇಜ್ ಅದು. ಆ ಸೋಲಾರ್ ಪವರ್ ಪ್ಲ್ಯಾಂಟ್ ಪ್ರಾಜೆಕ್ಟ್ ತಂದಿರೋದೇನಕ್ಕೆ ಕೇಳಿ, ಈ ಕಪಿಮುಷ್ಟಿಯಿಂದ, ಅದರಿಂದ ವಿದ್ಯುತ್ ಖಾಸಗೀಕರಣ ಕಪಿಮುಷ್ಟಿಯಿಂದ ತಪ್ಪಿಸೋಕ್ಕೋಸ್ಕರ. ಅದೇ ಡಿ ಕೆ ಶಿವಕುಮಾರ್ ಇವಾಗ ನೂತನ ಮುಖ್ಯಮಂತ್ರಿ ಆಗಿದ್ದಾರೆ ಇದರಲ್ಲಿ, ಕರ್ನಾಟಕ ರಾಜ್ಯದಲ್ಲಿ. ನಿಮ್ಮ ಗಮನದಲ್ಲೇ ಇದ್ದು ನೀವು ಮಾಡಿರೋ ಪ್ರಾಜೆಕ್ಟ್ನ ಇನ್ನೊಬ್ರಿಗೆ ಕೊಡೋದಕ್ಕಿಂತ ನಿಮ್ಮ ಹತ್ರನೇ ಬರುತ್ತೆ. ನೀವೇ ರಿಜೆಕ್ಟ್ ಮಾಡಿ ರೈತರನ್ನ, ಗುತ್ತಿಗೆದಾರರನ್ನ, ಜನಸಾಮಾನ್ಯರನ್ನ ಕಾಪಾಡ್ಕೊಳ್ಳೋದು ನಿಮ್ಮ ಹಕ್ಕು, ನಿಮ್ಮ ಜವಾಬ್ದಾರಿ. ನಿಮ್ಮ ಬೆಂಬಲಕ್ಕೆ ನಾವಿರ್ತೀವಿ, ನಮ್ಮ ಬೆಂಬಲಕ್ಕೆ ನೀವಿರಬೇಕು. ಇದು ಎಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇವಾಗ ನೀವು ಹೇಳ್ತಿರೋದು ಡಿ ಕೆ ಶಿವಕುಮಾರ್ ಅವರು ಇದು ಪ್ರಯತ್ನ ಪಟ್ರೆ ಖಾಸಗೀಕರಣ ತಪ್ಪಿಸ್ಬೋದು ಅಂತ. ಖಂಡಿತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಅದೆಷ್ಟು ದೊಡ್ಡ ಸ್ಥಾನ, ಎಲ್ಲ ಹಕ್ಕು ಅವ್ರ ಹತ್ರ ಇರುತ್ತೆ. ಆಗಲ್ಲ. ನೀವು ಇಷ್ಟೊಂದು ಸೋಲಾರ್ ಪವರ್ ಪ್ಲ್ಯಾಂಟ್ ಮಾಡಿ, ಅಷ್ಟೊಂದು ಕೋಟಿ ಪ್ರಾಜೆಕ್ಟ್ ಮಾಡಿ ಇನ್ನೊಬ್ರು ಕೊಡೋದಕ್ಕಿಂತ ಮೇಂಟೈನ್ ಮಾಡಿ, ಆಗುತ್ತೆ. ಈಗ ಆಲ್ರೆಡಿ ನಾವು ಬೇರೆ ರಾಜ್ಯಕ್ಕೆ ಮಾರ್ತಾ ಇರೋದೇ ಜಾಸ್ತಿ. ತಗೊಳ್ಳಿ, ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ, ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದೇ ಜಾಸ್ತಿ. ಮಳೆಗಾಲ ಬಂದಿದೆ, ಒಳ್ಳೆ ಮಳೆ ಆಗುತ್ತೆ. ನೆಕ್ಸ್ಟು ಇದು ಮಾಡೋಣ, ಉತ್ಪಾದನೆ ಮಾಡೋಣ. ಏನಕ್ಕೆ ಖಾಸಗೀಕರಣ? ಏನಕ್ಕೆ ಬೇಡ? ನಿಮ್ಮ ಕೈಲಾಗುತ್ತೆ, ನೀವು ಮಾಡ್ತೀರಾ. ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ನಮಗಿದೆ. ಒಬ್ಬ ರೈತನಾಗಿ, ಒಬ್ಬ ಜನಸಾಮಾನ್ಯನಾಗಿ ನಿಮ್ಮ ಹತ್ರ ಕೇಳ್ಕೊತಾ ಇರೋದಿಷ್ಟೇ, ದಯವಿಟ್ಟು ಬೇಡ ಖಾಸಗೀಕರಣ ಬೇಡ. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.